ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ನಿಮಗಾಗಿ ತಂದಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ತುಟಿಗಳು ಕಪ್ಪಾಗಿದ್ದರೆ ಹೀಗೆ ಮಾಡಿ. ಸ್ವಲ್ಪ ಬೀಟ್ರೂಟ್ ರಸಕ್ಕೆ 2 ಹನಿ ತೆಂಗಿನ ಎಣ್ಣೆ ಮತ್ತು ಪೆಟ್ರೋಲಿಯಂ ಜೆಲ್ಲಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಿ ದಿನಾ ರಾತ್ರಿ ಮಲಗುವ ಮೊದಲು ತುಟಿಗಳಿಗೆ ಹಚ್ಚಿಕೊಂಡು ಮಲಗಿ. ಕೆಲವೇ ದಿನಗಳಲ್ಲಿ ತುಟಿಯ ಕಪ್ಪು ಬಣ್ಣ ದೂರವಾಗುತ್ತದೆ. ಮುಖವು ಸುಂದರವಾಗಿ ಕಾಣಿಸಿಕೊಳ್ಳಬೇಕಾದರೆ 1 ಚಮಚ ಹಾಲಿನಲ್ಲಿ 2 ಚಮಚ ಜೇನುತುಪ್ಪವನ್ನು ಹಾಕಿ ಪ್ರತಿದಿನ ಹಚ್ಚಿಕೊಳ್ಳಿ. ಇದರಿಂದ ನಿಮ್ಮ ಮುಖ ಸುಂದರ ಮತ್ತು ನಯವಾಗಿ ಕಾಣಿಸುತ್ತದೆ. ಪ್ರತಿನಿತ್ಯ 1 ಟೊಮೆಟೊದ ರಸವನ್ನ ಮುಖಕ್ಕೆ ತಿಕ್ಕಿದರೆ ಉತ್ತಮ. ಇದರಿಂದ ಚರ್ಮದ ಜಿಡ್ಡು ಕಡಿಮೆಯಾಗುತ್ತದೆ. ಹೆಣ್ಣು ಮಕ್ಕಳು ರಾತ್ರಿ ಮಲಗುವಾಗ ಕೂದಲನ್ನು ಬಿಡಿಸಿಕೊಂಡು ಮಲಗಿದರೆ ಕೂದಲಲ್ಲಿ ಗಂಟುಗಳಾಗಿ ಕೂದಲು ಉದುರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ರಾತ್ರಿ ಮಲಗುವಾಗ ಸಡಿಲವಾದ ಜಡೆ ಹಾಕಿಕೊಂಡು ಮಲಗಿ. ಕೂದಲನ್ನು ಬಾಚುವುದರಿಂದ ರಕ್ತ ಸಂಚಾರ ತೀವ್ರವಾಗುತ್ತದೆ. ಹಾಗಾಗಿ ದಿನದಲ್ಲಿ 2 ರಿಂದ 3 ಸಲ ಬಾಚುವ ಅಭ್ಯಾಸವನ್ನ ಮಾಡಿಕೊಳ್ಳಿ. ಮಲಗುವ ಮೊದಲು ನಿಮ್ಮ ಮುಖಕ್ಕೆ ಮಸಾಜ್ ಅನ್ನು ಮಾಡುವುದರಿಂದ ನಿಮ್ಮ ಮುಖಕ್ಕೆ ಒಳ್ಳೆಯ ಹೊಳಪು ಬರುತ್ತದೆ. ಯಾಕೆಂದರೆ ಇದರಿಂದ ರಕ್ತ ಸಂಚಾರ ತೀವ್ರವಾಗುತ್ತದೆ ಮತ್ತು ಮುಖದಲ್ಲಿ ಒಳ್ಳೆಯ ಗ್ಲೋ ಬರುತ್ತದೆ. 15 ದಿನಗಳ ತನಕ ಪ್ರತಿದಿನ ಮಲಗುವ ಮೊದಲು ಎಣ್ಣೆಯಿಂದ ಮಸಾಜ್ ಅನ್ನು ಮಾಡುವುದಕ್ಕೆ ಮರಿಬೇಡಿ. ತೆಂಗಿನ ಎಣ್ಣೆಯಿಂದ ಮುಖಕ್ಕೆ ಮಸಾಜ್ ಅನ್ನು ಮಾಡುವುದರಿಂದ ನಿಮ್ಮ ತ್ವಚೆ ಸ್ಮೂತ್ ಆಗಿರುವಲ್ಲಿ ಸಹಾಯ ಮಾಡುತ್ತದೆ. ನಮಗೆಲ್ಲರಿಗೂ ಆಲೂಗೆಡ್ಡೆ ಗೊತ್ತೇ ಇರುತ್ತೆ. ಈ ಒಂದು ಆಲೂಗೆಡ್ಡೆ ರಸ ಒಂದು ನ್ಯಾಚುರಲ್ ಬ್ಲೀಚ್ ಆಗಿ ಕೆಲಸ ಮಾಡುತ್ತದೆ. ಮುಖದ ಮೇಲೆ ಕಪ್ಪು ಕಲೆಗಳಿದ್ದರೆ ಆಲೂಗೆಡ್ಡೆ ರಸವನ್ನ ಪ್ರತಿದಿನ ಹಚ್ಚಿಕೊಳ್ಳಿ. 1 ಹತ್ತಿಯಿಂದ ಆಲೂಗೆಡ್ಡೆ ರಸದಲ್ಲಿ ಅದ್ದಿ ಕಣ್ಣಿನ ಮೇಲಿಟ್ಟರೆ ಡಾರ್ಕ್ ಸರ್ಕಲ್ ಸಮಸ್ಯೆ ಕೂಡ ದೂರವಾಗುತ್ತದೆ. ಕೂದಲು ತುಂಬಾ ಉದುರುತ್ತಿದ್ದರೆ ನೆಲ್ಲಿಕಾಯಿಯನ್ನು ಚೆನ್ನಾಗಿ ಅರೆದು ಪೇಸ್ಟ್ ಮಾಡಿ ಕೂದಲಿನ ಬುಡಕ್ಕೆ ಹಚ್ಚಿಕೊಳ್ಳಿ. ಅಥವಾ ತೆಂಗಿನ ಎಣ್ಣೆಯಲ್ಲಿ ನಲ್ಲಿಕಾಯಿಯನ್ನು ಕುದಿಸಿ ಎಣ್ಣೆಯನ್ನು ಕೂದಲಿನ ಬುಡಕ್ಕೆ ಹಚ್ಚಿಕೊಳ್ಳಿ. ಹೀಗೆ 30 ದಿನಗಳ ತನಕ ಮಾಡಿ. ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಮೊಡವೆಗಳ ಮೇಲೆ ನಿಧಾನವಾಗಿ ತಿಕ್ಕಿದರೆ ಮೊಡವೆಗಳು ನಿವಾರಣೆಯಾಗುತ್ತವೆ. ಬಿಸಿಲಿಗೆ ಹೋಗುವ 20 ನಿಮಿಷದ ಮೊದಲು ಸನ್ಸ್ಕ್ರೀನ್ ಲೋಷನ್ ಅನ್ನು ಹಚ್ಚಿಕೊಳ್ಳಿ. ಇದರಿಂದ ಯಂಗ್ ಆಗಿ ಕಾಣಿಸಲು ಸಹಾಯ ಆಗುತ್ತದೆ. ದೇಹದ ತೂಕವನ್ನು ಇಳಿಸಲು ಸೊಪ್ಪು ತರಕಾರಿಯ ಸೇವನೆ ಹೆಚ್ಚಾಗಿ ಮಾಡಿ ಮತ್ತು ಪ್ರತಿದಿನ ಊಟದ ನಂತರ 1 ಎಸಳು ಬೆಳ್ಳುಳ್ಳಿಯನ್ನು ತಿನ್ನಿ. ಇದರಿಂದ ಬೇಗ ತೂಕ ಕಡಿಮೆಯಾಗುತ್ತದೆ. ಕೂದಲು ವಿಪರೀತ ಉದುರುತ್ತಿದ್ದರೆ ತೆಂಗಿನ ಎಣ್ಣೆಯಲ್ಲಿ ದಾಸವಾಳ ಮತ್ತು ಕರಿಬೇವಿನ ಎಲೆಗಳನ್ನು ಕುದಿಸಿ ಕೂದಲಿಗೆ ಹಚ್ಚಿಕೊಳ್ಳಿ. ಇದರಿಂದ ಕೂದಲಿಗೆ ಒಳ್ಳೆಯ ಪೋಷಣೆ ಸಿಗುತ್ತದೆ. ಸದಾಕಾಲ ಸೌಂದರ್ಯವನ್ನು ಉಳಿಸಿಕೊಳ್ಳಬೇಕಾದರೆ ಮಹಿಳೆಯರು ದಿನಾ ಬೆಳಿಗ್ಗೆ 1 ಗ್ಲಾಸ್ ಬೀಟ್ರೂಟ್, ಆಪಲ್, ಕ್ಯಾರೆಟ್ ಜ್ಯೂಸನ್ನು ಕುಡಿಯಬೇಕು. ಸುಂದರವಾದ ಸ್ಕಿನ್ ಬೇಕಾದಲ್ಲಿ ನಾವು ಸೇವಿಸುವ ಆಹಾರ ಉತ್ತಮವಾಗಿರಬೇಕು, ಸಮತೋಲಿತವಾಗಿರಬೇಕು. ನೀವು ಸೇವಿಸುವ ಆಹಾರದಲ್ಲಿ ವಿಟಮಿನ್ ಬಿ, ಸಿ, ಇ ಮತ್ತು ಕೆ ಹೇರಳವಾಗಿ ಇರುವಂತೆ ನೋಡಿಕೊಳ್ಳಬೇಕು. ಈ ವಿಟಮಿನ್ಗಳು ನಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತವೆ. ಮೇಕೆ ಹಾಲಿನಲ್ಲಿ ಉತ್ತಮ ಪೋಷಕಾಂಶಗಳಿವೆ. ಇದು ಕೂದಲಿನ ಶುಷ್ಕತೆಯನ್ನು ದೂರ ಮಾಡಿ ಕೂದಲನ್ನು ನಯವಾಗಿಸುವಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ. ಮಹಿಳೆಯರಲ್ಲಿ ಯೂರಿನ್ ಇನ್ಫೆಕ್ಷನ್ ಸಮಸ್ಯೆ ಹೆಚ್ಚಾಗಿ ಕಾಡುತ್ತದೆ. ಅಂತವರು ಪ್ರತಿದಿನ ಎಳನೀರನ್ನು ಸೇವಿಸಬೇಕು. ಇದರಿಂದ ಮೂತ್ರದ ಇನ್ಫೆಕ್ಷನ್ ಬೇಗ ಕಡಿಮೆಯಾಗುತ್ತದೆ. ಊಟವಾದ ತಕ್ಷಣ ಮಲಗಬೇಡಿ. ಇದರಿಂದ ಹೊಟ್ಟೆಯ ಬೊಜ್ಜು ಹೆಚ್ಚಾಗುತ್ತದೆ. ದಿನನಿತ್ಯ 3 ರಿಂದ 5 ಲೀಟರ್ ನೀರು ಸೇವನೆ ಮಾನವನ ದೇಹಕ್ಕೆ ಅತ್ಯಗತ್ಯ. ರಾತ್ರಿ ಊಟವಾದ ನಂತರ 1 ಲೋಟ ಬೆಚ್ಚಗಿರುವ ನೀರನ್ನು ಕುಡಿಯಬೇಕು. ಪ್ರತಿ ರಾತ್ರಿ ಮಲಗುವ ಮೊದಲು ತೆಂಗಿನ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ ಅನ್ನು ಸೇರಿಸಿ ಮುಖದ ಮೇಲೆ ಮಸಾಜ್ ಮಾಡಿ. ಇದರಿಂದ ಸೈನ್ಸ್ ಆಫ್ ಏಜಿಂಗ್ ಬರದ ಹಾಗೆ ತಡೆಯಬಹುದು. ನೀರುಳ್ಳಿ ರಸದಿಂದ ಕೂದಲಿನ ಬುಡಕ್ಕೆ ಮಸಾಜ್ ಮಾಡಿದರೆ ಕೂದಲು ಉದುರೋದನ್ನು ಕಡಿಮೆ ಮಾಡ್ಕೊಳ್ಬಹುದು. ಕಾಲಿನ ಪಾದ ಏನಾದರೂ ಒಡೆದಿದ್ರೆ ಸ್ವಲ್ಪ ವ್ಯಾಸ್ಲಿನ್ ಮತ್ತು ತೆಂಗಿನ ಎಣ್ಣೆಗೆ 2 ಹನಿ ಲಿಂಬೆ ಹಣ್ಣಿನ ರಸವನ್ನು ಸೇರಿಸಿ ರಾತ್ರಿ ಮಲಗುವ ಮುನ್ನ ಒಡೆದ ಹಿಮ್ಮಡಿಗೆ ಹಚ್ಚಿಕೊಳ್ಳಿ. ಇದರಿಂದ ಒಡೆತವನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು. ಜೊತೆಗೆ 30 ವರ್ಷದ ಆಸುಪಾಸಿನ ಮಹಿಳೆಯರು ಪ್ರತಿದಿನ ಮಾಯಿಶ್ಚರೈಸರ್ನ ಹಚ್ಕೊಳ್ಳುವಂತಹ ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಇದರಿಂದ ಸ್ಕಿನ್ ಡ್ರೈ ಆಗದಂತೆ ನಮಗೆ ಕಾಪಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ.
1 ಟೀ ಚಮಚ ತುಳಸಿ ರಸದೊಡನೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ನಿತ್ಯವೂ ನಾವು ಸೇವಿಸೋದ್ರಿಂದ ಮುಖದ ಕಲೆಗಳು ಕ್ರಮೇಣವಾಗಿ ನಿವಾರಣೆಯನ್ನ ಮಾಡ್ಕೊಳ್ಬಹುದು ನಾವು. ಸ್ಕಿನ್ ಹೆಲ್ದಿ ಆಗಿರಬೇಕಾದರೆ ಒಂದು ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡಬೇಕಾಗತ್ತೆ. ಸ್ಕಿನ್ ಕೇರ್ ರುಟೀನ್ ಅಂದ್ರೆ ಕ್ಲೆನ್ಸಿಂಗ್, ಟೋನಿಂಗ್, ಮಾಯಿಶ್ಚರೈಸಿಂಗ್ ಮತ್ತು ಸನ್ ಪ್ರೊಟೆಕ್ಷನ್ ಈ ಥರದ್ದು ಏನಾದರೂ ನಾವು ಫಾಲೋ ಮಾಡ್ಕೊಳ್ಬೇಕು. ಜೊತೆಗೆ ದಿನಕ್ಕೆ ಎಷ್ಟೇ ಕೆಲಸ ಒತ್ತಡ ಇದ್ರೂ ಸರಿಯಾದ ಸಮಯಕ್ಕೆ ಊಟ, ನಿದ್ದೆ, 4ರಿಂದ 5 ಲೀಟರ್ ನೀರನ್ನು ನಾವು ಕುಡಿಯಬೇಕು. ಹರಳೆಣ್ಣೆಯಲ್ಲಿ ತೆಂಗಿನ ಎಣ್ಣೆಯನ್ನ ಸೇರಿಸಿ ಕೂದಲಿನ ಬುಡಕ್ಕೆ ಮಸಾಜ್ ಮಾಡಿ. ಸೊ ಇದರಿಂದ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯೋಕೆ ಸಹಕಾರಿಯಾಗಿರುತ್ತೆ. ನೆಕ್ಸ್ಟ್, ಮಹಿಳೆಯರು ಡಾರ್ಕ್ ಸರ್ಕಲ್ ನಂತಹ ಸಮಸ್ಯೆಯಿಂದ ಪಾರಾಗಲು ಗ್ರೀನ್ ಟೀಯನ್ನು ತಯಾರಿಸಿ ಫ್ರಿಡ್ಜ್ನಲ್ಲಿಟ್ಟು ತಣ್ಣಗಾದ ನಂತರ ಹತ್ತಿಯಲ್ಲಿ ಅದ್ದಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಇದರಿಂದ ಡಾರ್ಕ್ ಸರ್ಕಲ್ನ ಸಮಸ್ಯೆಯಿಂದ ನೀವು ಬೇಗ ಪಾರಾಗಬಹುದಾಗಿದೆ. ನೆಕ್ಸ್ಟ್, ವಾರಕ್ಕೊಮ್ಮೆ ತೆಂಗಿನ ಎಣ್ಣೆಯಲ್ಲಿ ನೀರುಳ್ಳಿ ಅಥವಾ ಈರುಳ್ಳಿ ರಸವನ್ನ ಸೇರಿಸಿ ಕೂದಲಿನ ಬುಡಕ್ಕೆ ಹಚ್ಚಿದರೆ ಕೂದಲು ಬೇಗ ಬೆಳೆಯೋಕೆ ಸಹಕಾರಿಯಾಗಿರುತ್ತೆ. ಮಹಿಳೆಯರು ಸದಾ ಯೌವನದಿಂದಿರಲು ದಿನಕ್ಕೆ 8 ಗ್ಲಾಸ್ ನೀರನ್ನ ಕುಡಿಯಿರಿ ಮತ್ತು ಸೌತೆಕಾಯಿ, ಟೊಮ್ಯಾಟೊ, ಪಪ್ಪಾಯ, ಕಿತ್ತಳೆ ಹಣ್ಣಿನಂತಹ ಇತರ ಹಣ್ಣುಗಳ ಸೇವನೆಯನ್ನು ನೀವು ಹೆಚ್ಚಾಗಿ ಮಾಡಿಕೊಳ್ಳಿ. ನೆಕ್ಸ್ಟ್, ಪ್ರತಿ ರಾತ್ರಿ ಮಲಗುವ ಮುನ್ನ 1 ಲೋಟ ಹಾಲಿನಲ್ಲಿ 1 ಚಮಚ ಶುದ್ಧ ಜೇನುತುಪ್ಪವನ್ನ ಬೆರೆಸಿ ಕುಡಿಯಬೇಕು. ಇದು ದೇಹದಲ್ಲಿ ಶಕ್ತಿಯನ್ನ ಹೆಚ್ಚಿಸೋಕೆ ಸಹಕಾರಿಯಾಗಿರುತ್ತೆ ಮತ್ತು ನಿಮ್ಮ ಮುಖದ ಸೌಂದರ್ಯವನ್ನು ಕೂಡ ಹೆಚ್ಚಿಸಿಕೊಳ್ಳಬಹುದಾಗಿದೆ. ನೆಲ್ಲಿಕಾಯಿಯಲ್ಲಿ ಬಹಳಷ್ಟು ಪೋಷಕಾಂಶಗಳಿವೆ. ಇದು ಮಧುಮೇಹ ಮತ್ತು ರಕ್ತದೊತ್ತಡ ಎರಡನ್ನೂ ನಿಯಂತ್ರಿಸಲು ಅತ್ಯುತ್ತಮ ಆಯ್ಕೆಯಾಗಿದೆ. ಸೊ ಹಾಗಾಗಿ ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು, ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯವನ್ನ ಮಾಡುತ್ತೆ. ನೆಕ್ಸ್ಟ್, ಖಾಲಿ ಹೊಟ್ಟೆಯಲ್ಲಿ ನಲ್ಲಿಕಾಯಿಯನ್ನ ಸೇವಿಸುವುದರಿಂದ ನಿಮ್ಮ ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡಲು ಸಹಕಾರಿಯಾಗಿರುತ್ತೆ. ಕೊತ್ತಂಬರಿ ಬೀಜ ಹಾಗೂ ಸೊಪ್ಪು ಎರಡೂ ಕಿಡ್ನಿಯ ಆರೋಗ್ಯಕ್ಕೆ ಬಹಳ ಉತ್ತಮ. ಇದು ಮೂತ್ರವರ್ಧಕವಾಗಿರುವುದರಿಂದ ಹೆಚ್ಚುವರಿ ಸೋಡಿಯಂ ಮತ್ತು ನೀರನ್ನ ದೇಹದಿಂದ ಹೊರ ಹೋಗುವಂತೆ ಮಾಡುತ್ತದೆ. ಇದು ಮೂತ್ರನಾಳದ ಸೋಂಕಿನ ರೋಗ ಲಕ್ಷಣಗಳನ್ನು ನಿವಾರಿಸಲು ಸಹಾಯವನ್ನ ಮಾಡುತ್ತೆ. ನಿಮಗೇನಾದ್ರೂ ಹೊಟ್ಟೆ ನೋವು ಕಂಡು ಬಂದರೆ 5 ಡ್ರಾಪ್ ಕೊಬ್ಬರಿ ಎಣ್ಣೆಯಿಂದ ಹೊಟ್ಟೆಗೆ ಮಸಾಜ್ ಮಾಡಿ, ಹೊಟ್ಟೆ ನೋವು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಶುದ್ಧವಾದ ಬಾದಾಮಿ ಎಣ್ಣೆಯಿಂದ ಆಗಾಗ ಮುಖವನ್ನು ಮಸಾಜ್ ಮಾಡಿ. ಇದರಿಂದ ಮುಖದ ಸುಕ್ಕುಗಳು ಮತ್ತು ಕಳೆಗಳು ಮಾಯವಾಗುತ್ತೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.